ಚಿಟ್ ಫಂಡ್ ಸಂಬಂಧಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಗೆ ಸೇರಿದ ಇನ್ಸ್ಪೆಕ್ಟರೊಬ್ಬರು 4 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ಬುಧವಾರ ಸಿಕ್ಕಿಬಿದ್ದಿದ್ದಾರೆ. ಆರೋಪಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಂಚ ನೀಡದಿದ್ದರೆ ಚಿಟ್ ಫಂಡ್ ಸಂಬಂಧಿತ ವಂಚನೆ ಪ್ರಕರಣದಲ್ಲಿ ಸಿಲುಕಿಸುವುದಾಗಿ ಬೆದರಿಕೆ ಹಾಕಿ ವ್ಯಕ್ತಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ದೂರಿನ ಮೇರೆಗೆ ಕಾರ್ಯನಿರ್ವಹಿಸಿದ ಲೋಕಾಯುಕ್ತ ಪೊಲೀಸರು ಶಿರಸಿ ವೃತ್ತದ ಸಿಎಆರ್ ಮೈದಾನದ ಬಳಿ ಲಂಚ ಸ್ವೀಕರಿಸುತ್ತಿದ್ದಾಗ ಅಧಿಕಾರಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಎಂದು ಆರೋಪಿಸಲಾಗಿದೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೀವು ಪೊಲೀಸ್, ನಾವು ಪೊಲೀಸ್ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀ ಪ್ಲೀಸ್ 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 ಬೇಡ ಅಲ್ಲಿ ವಿಡಿಯೋ ಮಾಡ. ಪ್ಲೀಸ್ 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 ಸರ್ ಸರಿ 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 ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು. ನೀವು ಸಮಾಧಾನ ಆಗಿ ಸರ್, ನೀವು ಸಮಾಧಾನ ಆಗಿ ಆಯ್ತು ಆಯ್ತು ನೀವು ಸಮಾಧಾನ ಆಗಿ ಆಯ್ತು ಆಯ್ತು ಓಕೆ 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 ಸರ್ ಓಕೆ ಓಕೆ ಹೇಳಿದ್ರಿ ಸರ್. ಆಯ್ತು ಸರ್ ಆಯ್ತು. ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ. ಅಮೌಂಟ್ ತೆಗಿಬೇಕು ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡ್ಬರಕ್ಕಲ್ಲ. ಹಾಂ